ಅಲ್ಲಿ ಕಡೆಯಲ್ಲಿ ಒಂದು ದೃಶ್ಯ ನೋಡಿದ್ವಿ. ಅದನ್ನು ನೋಡಿದಾಗ ಗೀತಕ್ಕ ಕೂಡ ಒಂದು ಸ್ವಲ್ಪ ನಗಾಡಿದ್ರು ಆ ಟೀಸರಲ್ಲಿ. ನಿಮ್ಮ ಜಲಕ್ಕನ್ನು ನೋಡಿದಾಗ ಗೀತಕ್ಕ ಕೂಡ ನಕ್ರು. ರಿಯಾಕ್ಷನ್ ಹೆಂಗಿತ್ತು ಮನೇಲಿ ಬಗ್ಗೆ? ನಾರ್ಮಲ್ ಆಗಿ ಹುಡುಗಿ ವೇಷ ಹಾಕಿದಾಗ ಎಲ್ಲರಿಗೂ ಒಂದು ಅಪ್ಪಾಜಿ ಹಾಕಿದ್ರು. ಹೌದೌದು, ನಾವು ಒಬ್ಬನೇ ಅಲ್ಲ, ಅಪ್ಪಾಜಿ ಹೌದೌದು ಹೌದೌದು. ಎಲ್ಲಿ ಚಂದ್ರಹಾಸ ಪಿಕ್ಚರ್ನಲ್ಲಿ ಹೌದೌದು ಕೊರವಂಜಿ ವೇಷ ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಿದ್ರು. ನಮ್ಗೆ ನಾನು ಅಣ್ಣವ್ರ ಮಕ್ಕಳಲ್ಲಿ ಹಾಕಿದ್ದೆ, ಮಿಡಿದ ಶ್ರುತಿಲಿ ಹಾಕಿದ್ದೆ. ಅದಾದ್ಮೇಲೆ ಇದು ಒಂಥರ ಬೇರೆ ಥರವಾದ ಒಂದು ಭರತನಾಟ್ಯಮ್ದು ಒಂದು ಲುಕ್ಕು. ನಾನು ಸ್ವಲ್ಪ ಕುಚಿಪುಡಿ ಕಲ್ತಿದ್ದೆ. ಐ ಲರ್ನ್ ಫಾರ್ ಅಬೌಟ್ 1.5 to 2 years ಕಲ್ತಿದ್ದೆ. ಸ್ವಲ್ಪ ಕ್ಲಾಸಿಕಲ್ ಟಚ್ ಇರೋದ್ರಿಂದ ನಮಗೆ ಇದು ಹೆಂಗಿರ್ಬೋದು ಅನ್ನೋದೊಂದು, ಯಾವುದೇ ಪಾತ್ರ ಆದರೂ ಮಾಡಬೇಕು ಅಷ್ಟೇ. ಅದು ಪ್ರಯತ್ನ ಪಟ್ಟಾಗಲೇ ಹೆಂಗೆ ಬರುತ್ತೆ ಅನ್ನೋದು. ನಾವು ಫಸ್ಟೇ ನಾವು ಚೆನ್ನಾಗಿರಲ್ಲ ಅನ್ಕೊಂಬಿಟ್ರೆ ಹೆಂಗೆ? ಒಬ್ಬರು ಪ್ರತಿ ಟೈಮ್ಲೂ ಮೀಸೆ ಬಿಟ್ಟಿರ್ತಾರೆ. ಅವ್ರ ಸಣ್ಣ ಮೀಸೆ ತೆಗೆದ್ರೆ ಹೆಂಗಿರುತ್ತಪ್ಪ? ರಜನಿ ಸಾರನ್ನೇ ಇವಾಗ ಮೀಸೆ ಫುಲ್ ಯಾವ ಪಿಕ್ಚರ್ ಎಲ್ಲಾದ್ರೂ ಅವ್ರಿಗೆ ಅದೇ ಟ್ರೇಡ್ ಮಾರ್ಕ್. ಅದು ಗೋಲ್ಮಾಲ್ ಮಾಡಿದ್ರು. ಹೌದು, ಎಷ್ಟು ಚೆನ್ನಾಗಿ ಕಂಡ್ರು ಅವರು. ಯು ಶುಡ್ ಫರ್ಗೆಟ್, ಅದನ್ನ ಬಿಟ್ಟು ಬರಬೇಕು, ಮಾಡ್ಬೇಕು ಧೈರ್ಯ. ಆ್ಯಂಡ್ ಎಲ್ರಿಗೂ ಮನೇಲಿ ತುಂಬ ಇಷ್ಟ ಆಯಿತು ಅದು. ಜಲಕ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಅರ್ಜುನ್ ಐಡಿಯಾ ನಾವು ಮಾಡೋದ್ರೆ ಎಲ್ಲ ಮಾಡಿಸುತ್ತೆ, ದೈವನೇ ಮಾಡಿಸುತ್ತೆ ಅದು. ಅದಕ್ಕೆ ನಾವು ಹಂಗೆ ಕಾಣಬೇಕಂದ್ರೆ ಮೇಕಪ್ನವರು, ಕಾಸ್ಟ್ಯೂಮ್ನವರು, ಆಮೇಲೆ ಕ್ಯಾಮ್ರಾಮನ್ನು, ಲೈಟಿಂಗ್ ಮಾಡೋ ರೀತಿ ಇರ್ಬೋದು, ಅದೆಲ್ಲ ಡಿಪೆಂಡ್ ಆಗುತ್ತೆ. ಶಿವಣ್ಣನ ಆ ಲುಕ್ಕಲ್ಲಿ ಹೆಂಗನ್ನಿಸ್ತು ಪೀಸರ್? ಹೇಳ್ತಿದ್ದೀನಲ್ಲ, ನಾನು ಅಲ್ಲೇ ಟ್ರೈಲರಲ್ಲಿ ನಾನು ಕೇಳಂಗೆ ಇಲ್ಲ. ಆದರೂ ನೀವು ಡೈರೆಕ್ಟರ್ ಆಗಿ ಕೂಡ ಅವ್ರಿಗೆ ಸಿನಿಮಾ ಮಾಡಿದ್ರಿ. ಈ ಕ್ಯಾರೆಕ್ಟರ್ಗಳು ಸೀನ್ ಮಾಡ್ಬೇಕನ್ನ ನಾನು ಇಲ್ಲಿ ಇದ್ದೆ, ಕೂತಿದ್ದೆ. ಆ ಟೈಮಲ್ಲಿ ಬಂದ್ರಿ ಅವ್ರು ಆರಾಮಾಗಿ. ಅದೇ ಅರ್ಜುನ್ ಅವ್ರು ಹೇಳ್ದಂಗೆ ಆರಾಮಾಗಿ ಕ್ಲೀನಾಗಿ ಎಲ್ಲರ ಮುಂದೆ ಬಂದರು. ನಾನು ಸಪ್ರೇಟಾಗೇನೋ ಬಂದು ಎಲ್ಲ ಅವಾಯ್ಡ್ ಮಾಡಿ ಜನನ್ನ ಆ ರಿವೀಲ್ ಆಗಬಾರ್ದು ಅನ್ನೋದೊಂದು ಇರುತ್ತಲ್ಲ. ಇವ್ರು ತಲೆ ಕಡಿಸಿಲ್ಲ, ಬಾಮ್ಮ ದಗೆ ಬರ್ದು ಕೂತ್ರು. ಓಕೆ ಹೋದ್ರು. ಏನು ಮಾಡಬೇಕು ಟಕ್ 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 ಗೊತ್ತಲ್ಲ. ಹಿಂಗ ಓಕೆನಾ? ಓಕೆ. ಎಲ್ಲರೂ ಟೆನ್ಷನಲ್ಲಿದ್ದರು, ಇವರೊಬ್ಬರೇ ಆರಾಮಾಗಿದ್ದಿದ್ದಲ್ಲ. ಶಿವಣ್ಣ ಹತ್ರ ಯಾವ್ಯಾವ ರೀತಿಯಲ್ಲಿ ಶಿವಣ್ಣ ಅವ್ರನ್ನ ತೋರಿಸ್ಬೇಕು ಅಂತ ಬಯಸ್ತಾರೆ ನಮ್ಮ ನಿರ್ದೇಶಕರು. ಆ ಎಲ್ಲ ರೀತಿಗಳಲ್ಲಿ ತೋರಿಸ್ತಾ ಇದ್ದಾರೆ. ಜೋಗಿ ಜೋಗಯ್ಯ ಹೌದಲ್ವಾ? ಕರೆಕ್ಟ್. ಏನ್ ಸಖತ್ತಾಗಿ ಹೇಳ್ತಾರಲ್ಲ ಅವರು. ಬ್ರೂಸ್ಲಿ ಒಂದು ಇಂಟರ್ವ್ಯೂಲಿ, ಕಮ್ ಆನ್ ಯಾ, ಬಿ ಲೈಕ್ ಎ ವಾಟರ್. ಯು ಪುಟ್ ಇಟ್ ಇನ್ ದ ಗ್ಲಾಸ್, ಬಿಕಮ್ ಗ್ಲಾಸ್. ಪುಟ್ ಇಟ್ ಇನ್ ಎ ಟಂಬ್ಲರ್, ಬಿಕಮ್ ಟಂಬ್ಲರ್. ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್. ಯು ಕ್ಯಾನ್ ಫ್ಲೋ. ವಾಟರ್ ಆಗಿದ್ಬಿಟ್ರೆ ಎಲ್ಲಿ ಬೇಕಾದ್ರೆ ಫ್ಲೋ ಮಾಡ್ಕೊಂಡು ಹೋಗ್ಬೋದು. ಇವ್ರು ಅದೇ ತರ ಒಂಥರ ವಾಟರ್ ತರ, ಎಲ್ಲಿ ಹೆಂಗ್ ಹಾಕರ್ ಅಲ್ಲಿ ಹಂಗಿರ್ತಾರೆ. ಜೋಗಿ ಜೋಗಯ್ಯ ಇಲ್ಲಿ ಅದೆಲ್ಲ ಅಣ್ಣವರು ಹಂಗೆ ಅಲ್ಲ ಅಲ್ವಾ? ಒಂದ್ ಕಡೆ ಆಪರೇಷನ್ ಇದು ಡೈಮಂಡ್ ರಾಕೆಟ್, ಸನಾದಿ ಅಪ್ಪಣ್ಣ, ಭಕ್ತ ಕುಂಬಾರ, ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಕಾಂಟ್ರಾಸ್ಟ್ ಇದು 45 days ಅಲ್ಲಿ ಆಗುವಂತಹ ಕಥೆಯ ವಿಚಾರ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಅಂಶ. ಅದು ಗೊತ್ತಿಲ್ಲ, ನಾವು ಸಿನಿಮಾ ನೋಡೋದಕ್ಕೆ ನಾವು 45 days ಅಲ್ಲಿ ಸುಮಾರು 85 days ಶೂಟಿಂಗ್ ಕೂಡ ಆಗಿದೆ ಅಂತೇಳಿ. ಅದರಲ್ಲೂ ಎಸ್ಪೆಷಲಿ ನೀವು ಸರ್ಜರಿ ಆದ ನಂತರವೂ ಕೂಡ ಒಂದು 45 days ಸಿನಿಮಾದಲ್ಲಿ ಅದು ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ಅದು ಅವಾಗ ಆಗಿದ್ದು. ಅದು ಬಿಟ್ಟರೆ ಮಿಚ್ಚದ ದಿನ ಐ ಥಿಂಕ್ ಕ್ಲೈಮ್ಯಾಕ್ಸ್ 40 days ತಗೊಂಡಿದ್ದು. ಮಿಚ್ಚದೆಲ್ಲ ಉಪೇಂದ್ರ ಅವ್ರದ್ದೊಂದು 30 days, ನಂದೊಂದು 20 days ಆಗಿರ್ಬೋದು. ಕಾಂಬಿನೇಷನ್ ಎಲ್ಲ ಸೇರಿ 20. ಆಮೇಲೆ ಇವ್ರದ್ದು ಜೊತೆ ಕಾಂಬಿನೇಷನ್. ಸೊ ಆಲ್ಮೋಸ್ಟ್ ಅವ್ರದ್ದೊಂದು 20 days 25 days ಆಗಿದೆಯಾ ಎಲ್ಲ, ಆಲ್ಮೋಸ್ಟ್ ಎವ್ರಿಥಿಂಗ್. ಅದಕ್ಕೆ 85 days. ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್ ಒಂದೇನೆ ಸ್ವಲ್ಪ ಚೇಸ್ ಎಲ್ಲ ಮಾಡಿದಲ್ಲ, ಬೇಗ ಬೇಗ ಮುಗಿಸ್ತು. ನೀವು ಸರ್ಜರಿಗೆ ಹೋಗೋದಕ್ಕೆ ಮುಂಚಿತವಾಗಿ ಭೈರತಿ ರಣಗಲ್ ಬಗ್ಗೆ ನಾವು ಮಾತಾಡಿಸ್ತಾ ಇದ್ವಿ. ಇವಾಗ ಅದಾದ ನಂತರದ ಫಸ್ಟ್ ಸಿನಿಮಾ ಇದು ಮಾಡಿದೆ. ಅವಾಗಲೂ ಕೂಡ ನೀವು ವೆರಿ ಕಾನ್ಫಿಡೆಂಟ್ ಆಗಿ, ಇಲ್ಲ ಅದನ್ನು ಮುಚ್ಚಿಡುವಂಥದ್ದು ಏನಿಲ್ಲ, ಹೇಳಿ ಹೋಗ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಕರೆಕ್ಟ್ ಅಲ್ವಾ? ಇವಾಗ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ, ಇವಾಗ ಕ್ಲಾರಿಟಿ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಿರ್ಬೇಕಾದ್ರೆ ಎಷ್ಟು ಕ್ಲಾರಿಟಿಗೆ ಹೋಗ್ತೀವಿ, ಹೋಗ್ಬೇಕಾದ್ರೆ ಅಷ್ಟೇ ಕ್ಲಾರಿಟಿ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಜನಗಳಿಗೆ. ಎಲ್ಲ ಅವನ್ಸ್ಗೆ ಮಾತಾಡ್ತಾರೆ, ಎಲ್ಲ ಕಮೆಂಟ್ ಮಾಡ್ತಾರೆ, ಅವನ್ಸ್ಗೆ ಏನೋ ಬಂದಿತ್ತಂತಪ್ಪ ನೋಡಪ್ಪ, ಗೊತ್ತಲ್ಲ ಈ ಗಾಸಿಪ್ ಕೇಳಿದ್ರಲ್ಲ, ಅಯ್ಯೋ ಕ್ಯಾನ್ಸರ್ ರೋಗ ಬಂದಿತ್ತಂತ. ಯಾಕೆ? ದಿಸ್ ಇಸ್ ಹ್ಯಾಪನ್ ಟು ಮೀ. ಎಲ್ರಿಗೂ ಬರುತ್ತೆ, ಎಲ್ಲರೂ ಬರ್ಬೇಕಾದ್ರೆ ಹೇಳ್ತಾರಲ್ವಾ, ನಮಗೂ ಹಂಗೆ ತಾನೆ, ಹೋಗೋಣ ಚೆನ್ನಾಗಿ ಆಗಿ ಬಂತು. ಚೆನ್ನಾಗಿ ಆಗ್ಬಾರ್ದೆ ಹೋದ್ರೆ ಏನು ಗೊತ್ತಾ, ಹೋಗ್ಬೇಕಾದ್ರೆ ಒಂದು ಕ್ಲಾರಿಟಿ ಬಿಟ್ಬಿಟ್ಟು ಹೋಗ್ಬೇಕು ಜನಗಳಿಗೆ.
ಅಷ್ಟೇ. ವಾಟ್ ವಿ ಆರ್ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು. ಎಲ್ಲೋ ಅವ್ನು ಸಿಟ್ಟು ಹೋದ್ರಪ್ಪ ಯಾತಿಗೆ ಬೇಕು, ಅದು ಮರ್ಮವಾಗಿ ಉಳ್ಕೊಂಬಿಡುತ್ತೆ. ಅದು ಹಿಂಗಾಯ್ತಂತೆ ನೋಡಪ್ಪ, ಅದು ಅದೇ ಒಂದು ಹಿಸ್ಟ್ರಿ ಶುರು ಆಗ್ಬಿಡುತ್ತೆ. ಯಾತಿಗೆ ಬೇಕು ಕ್ಲಾರಿಟಿ ಇಲ್ಲ. ನಾವು ಬಂದಿದ್ದು ನಮ್ಮ ತಂದೆ ತಾಯಿಗಳು ಕ್ಲಾರಿಟಿಯಾಗಿ ಕರ್ಕೊಂಬಂದಿದ್ದಾರೆ, ಅದೇ ಕ್ಲಾರಿಟಿಲಿ ಹೋಗೋಣ ಅಷ್ಟೇ. ನಿಜ. ಓಪಿ ಸರ್, ಇದು ಸಿನಿಮಾದಲ್ಲಿ ಗ್ರಾಫಿಕ್ಸ್, VFX ಇವುಗಳು ಈ ಸಿನಿಮಾದಲ್ಲಿ ಸುಮಾರು 45% VFXನ ಝಲಕರ ನೋಡ್ಬೋದು ಅಂತಿದೆ. ಅದು ಬಹಳ ಟೆಕ್ನಿಕಲಿ, ಯಾಕಂದರೆ ನೀವು ಸಿನಿಮಾವನ್ನು ತಾಂತ್ರಿಕವಾಗಿ ಕೂಡ ಬಹಳ ಪ್ರೆಸೆಂಟ್ ಮಾಡ್ತೀರಿ. ನಿಮ್ಮ ಸಿನಿಮಾಗಳಲ್ಲಿ ಕೂಡ ನಾವು ಅದನ್ನು ನೋಡ್ತೀವಿ. ಅದು ಚೆನ್ನಾಗಿ ಆಗಿಲ್ಲ ಅಂದರೆ ಅದು ಕಾರ್ಟೂನ್ ಥರ ಆಗುವಂಥ ಅಪಾಯವೂ ಕೂಡ ಇರುತ್ತೆ. ಇದರಲ್ಲಿ ನೋಡಿದಾಗ ಬಹಳ ವೈಭವದಿಂದ ನಾವು ಅದನ್ನು ನೋಡ್ತಾ ಇದ್ವಿ, ಆ ವೈಭವವನ್ನು ನೋಡ್ತಾ ಇದ್ವಿ. ಎಷ್ಟು ರಿಸ್ಕಿ, ಇದನ್ನು ಹೇಗೆ ಕ್ಯಾರಿ ಓವರ್ ಆಗಿದೆ, ನಿಮಗೆ ಯಾವ ಥರದಲ್ಲಿ ಟೈಮ್ ತಗೊಂಡಿದ್ದೆ ಅದಕ್ಕೋಸ್ಕರ ಅನ್ಸುತ್ತೆ. ಇಲ್ಲಾಂದ್ರೆ ಯಾವಾಗಲೂ ರಿಲೀಸ್ ಆಗಸ್ಟೇ ಬರ್ಬೇಕಾಗಿತ್ತು. ಪರ್ಫೆಕ್ಟ್ ಮಾಡೋಕ್ಕೋಸ್ಕರನೇ ಟೈಮ್ ತಗೊಂತು ಕೊಡ್ತಾರೆ ಅವರು. ಇವರು ಕೂಡ ತುಂಬಾ ಸಿನಿಮಾಗಳು ನೋಡೋದ್ರಿಂದ ಅರ್ಜುನ್ ಅವರು ಎಲ್ಲ ಗೊತ್ತಲ್ಲ ಅವ್ರಿಗೆ. ಇಲ್ಲ ಇದು ಕ್ವಾಲಿಟಿ ಬರಲ್ಲ ಅಂತ ಮತ್ತೆ ಚೇಂಜ್ ಮಾಡಿ ಮತ್ತೊಂದನ್ನು ಕರೆಕ್ಟ್ ಮಾಡಿ ಆ ಪ್ರೋಸೆಸ್ಸೇ ಇಷ್ಟು ಟೈಮ್ ತೊಗೊಂಡಿದೆ ಇದು. ಸೊ ಅವ್ರು ಬಿಡಲ್ಲ, ಈ ಲೆವೆಲಿಗೆ ಬರಲೇಬೇಕು ಸರ್ ನನಗೆ, ಇಲ್ಲಾಂದರೆ ನಾನು ರಿಲೀಸೇ ಮಾಡಲ್ಲ ಅಂತಿದ್ರು ಅವ್ರು. ಅವ್ರು ಪ್ರೊಡ್ಯೂಸರು ಹಂಗೆ ಹೇಳ್ತಾರೆ, ಸರ್ ನನಗೆ ಹಿಂಗೆ ಬರಲಿಲ್ಲ ಅಂದ್ರೆ ನಾನು ಪಿಕ್ಚರ್ ರಿಲೀಸ್ ಮಾಡಲ್ಲ. ಹೌದು, ಅವ್ರು ಅವತ್ತೇ ಕಂಡೀಷನ್ ಹಾಕಿರೋದೇ ಗ್ರಾಫಿಕ್ ಕಂಪ್ನಿಯವ್ರಿಗೆ, ಹಂಗೆ ನನಗೆ ಈ ಕ್ವಾಲಿಟಿ ಕೊಟ್ಟರೆ ಅಷ್ಟೇ, ನೀವು ಎಷ್ಟು ತಿಂಗಳಲ್ಲಿ 3 ತಿಂಗಳು ಜಾಸ್ತಿ ತೊಗೊಂಡಿರ ತಗೊಳ್ಳಿ ಅಂತೇಳಿ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅದು ಕನ್ನಡದ ಇಂಡಸ್ಟ್ರಿಯ ವಿಚಾರದಲ್ಲಿ, ಯಾಕಂದರೆ ಇಲ್ಲಿ ಇರುವಂಥ ಥಿಯೇಟರ್ ನಂಬರ್, ಅದರ ನಡುವೆ ಸರ್ಕಾರವು ಕೂಡ ಒಂದು ಕಡೆಯಲ್ಲಿ ಇಷ್ಟೇ ಅಮೌಂಟ್ಗೆ ಟಿಕೆಟ್ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಅಫ್ಕೋರ್ಸ್ ಅದು ಇನ್ನು ಕೂಡ ಕೋರ್ಟಲ್ಲಿದೆ, ಇವೆಲ್ಲವೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭಗಳಲ್ಲಿ ಬಿಗ್ ಬಜೆಟ್ ಸಿನಿಮಾ ಅದು ಕನ್ನಡದ ಮಟ್ಟಿಗೆ ರಿಸ್ಕಿ ಅಂತ ಅನಿಸುತ್ತಾ, ಅಥವಾ ಕನ್ನಡದ ಮಟ್ಟಿಗೆ ಪಾಸಿಟಿವ್ ಅಂತ ಮಾತ್ರ ನಾವು ಈಗ ಪಾಸಿಟಿವ್ ಅಂತ ನೋಡೋದು ಸುಲಭ ಅದು, ಬಟ್ ಅಲ್ಲೂ ಅದು ಜನ ಇಷ್ಟಪಡಬೇಕಾಗತ್ತೆ, ಜನ ಅದನ್ನು ನೋಡಬೇಕಾಗತ್ತೆ. ಈ ಸಿನಿಮಾದ ಬಜೆಟ್ ಕೂಡ ಬಹಳ ದೊಡ್ಡ ಬಜೆಟ್ನ ಸಿನಿಮಾವಾಗಿ ಬಂದಿದೆ. ದೊಡ್ಡ ಬಡ್ಜೆಟ್ ಅಲ್ಲಾಗಿರೋ ಪಿಕ್ಚರು ಸೂಪರ್ ಹಿಟ್ ಆಗಿ ಜನ ಅದಕ್ಕಿಂತ ಡಬಲ್ ದುಡ್ಡು ಕೊಟ್ಟಿದ್ದಾರೆ. ಚಿಕ್ಕ ಬಡ್ಜೆಟ್ ಮಾಡಿದ್ರು ಅದು ಹೇಳಕ್ಕಾಗಲ್ಲ. ಕೆಲವು ದೊಡ್ಡದು ಇದಾದಾಗ ಅಯ್ಯೋ ಸುಮ್ಮನೆ ದುಡ್ಡು ಕಳ್ಕೊಂಡ್ಬಿಟ್ರು ಅನ್ಬೋದು. ಎಷ್ಟೋ ಚಿಕ್ಕ ಪಿಕ್ಚರ್ಗಳು ಹೋಗುತ್ತೆ, ಅದು ಹೇಳಕ್ಕಾಗಲ್ಲ. ಸಿನಿಮಾನ ಯಾವುದು ಗೇಜಲ್ಲಿ ಇಟ್ಬಿಟ್ಟು ದೊಡ್ಡ ಬಡ್ಜೆಟ್ ಹಿಂಗೆ ಅಂತ ಹೇಳಕ್ಕೆ ಆಗಲ್ಲ. ಜನ ಅದು ಎಷ್ಟು ಚೆನ್ನಾಗಿದ್ರೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ನೀವು ಎಷ್ಟು ಕೃಷಿ ಮಾಡ್ತೀರೋ ಅಷ್ಟು ಅದಕ್ಕೆ 2ರಷ್ಟು ಮರ್ಯಾದೆ ಕೊಡ್ತಾರೆ ಜನ. ಆ ವಿಷಯದಲ್ಲಿ ಏನ್ ಗುರುವೆ, ನಮ್ಮ ಯೋಗ್ಯತೆಗೆ ಮೀರಿ ಜನ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಅದಂತೂ ಸತ್ಯ. ಅದು ನಮಗ್ ಗೊತ್ತು, ನಮ್ಗೆ ಅವ್ರು ಕೊಡ್ತಿರೋ ಮರ್ಯಾದೆ ನಮ್ಮ ಯೋಗ್ಯತೆ ಅಲ್ಲ ಅದು ಅಂತ. ಬೇರೆಯವ್ರು ಅನ್ಬೋದು ಅಂತ. ಅದಕ್ಕೆ ಹೇಳಿದ್ ನಾವು ಯಾತಿ ಕೇಳಿದ್ರೆ ಗೊತ್ತಾ, ನಮ್ಮ ಅವಾಗಿನ ಕಾಲ ಚೆನ್ನಾಗಿತ್ತು ಅಂತ. ಅದಕ್ಕೆ ಹೇಳಿದ್ ನಾನು, ಅವಾಗ ರೇಟ್ ನೋಡಿ ಹೋಗ್ತಿರ್ಲಿಲ್ಲ ಪಿಕ್ಚರ್ಗೆ, ಪಿಕ್ಚರ್ ನೋಡಿ ಹೋಗೋರು. ಹೌದೌದು. ಮತ್ತೆ ಅದು ತಾನೇ ಇರಬೇಕು. ದೊಡ್ಡ ಬಡ್ಜೆಟ್ ಅಂದರೆ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಏನು? ಚಿಕ್ಕ ಬಡ್ಜೆಟ್ ಹೋಗಲ್ಲ ಅಂತ ಹೇಳ್ತಾನ? ಇಲ್ಲ, ಅದು ಹಂಗಲ್ಲ. ಇಟ್ ವಿಲ್ ಕಮ್. ಆಯಿತು, ಎಲ್ರಿಗೂ ಅವಕಾಶ ಸಿಗುತ್ತೆ ನೋಡೋಕ್ಕೆ. ರೇಟ್ ಕರೆಕ್ಟಾಗಿದ್ದರೆ ಎವ್ರಿಬಡಿ ವಿಲ್ ಕಮ್ ಅಂಡ್ ವಾಚ್ ದ ಫಿಲಮ್. ಕರೆಕ್ಟ್. ಏನು ಒಂದೇ ವಾರದಲ್ಲಿ ಹೋಗ್ಬಿಡ್ಬೇಕಂತ ಪಿಕ್ಚರ್ ಅದು ರೂಲ್ ಅಲ್ಲ. ಹೌದು. ಯಾಕೆ ಈಗಿನ ಕಾಲದ 100 days ಹೋಗ್ಬಾರ್ದ ಪಿಕ್ಚರು? ಹೋಗಲಿ ಬಿಡಿ, ಇಟ್ ವಿಲ್ ಕಮ್ ಬ್ಯಾಕ್. ಇಟ್ಸ್ ಅ ಸೈಕಲ್. ನಾವು ಏನೋ ಚಕ್ರ ಸುತ್ತಾರ್ತಾ ಅಗೇನ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಇಟ್ ವಿಲ್ ಕಮ್. ಮಾಸ್ ಲುಕ್ನಲ್ಲಿ ಮಾತಿಲ್ಲದ ಹೀರೋ ಆಗಿ ನೀವು ಟೋಬಿಯಲ್ಲಿ ಕಾಣಿಸ್ಕೊಂಡ್ರಿ. ಇಲ್ಲಿ ಈಗ ಇನ್ನೊಂದು ಮಾಸ್ ಸಿನಿಮಾ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಈ 45 ಬಗ್ಗೆ? ಐ ಥಿಂಕ್ ನಾನು ಇದರಲ್ಲಿ ಮಾಸ್ ಎಲಿಮೆಂಟ್ ಅನ್ನೋದಕ್ಕಿಂತ ನಾನು ಮಾಸನ್ನು ರೆಪ್ರೆಸೆಂಟ್ ಮಾಡುವಂಥ ಎಲಿಮೆಂಟು. ಸೊ ಮಾಸ್ ಇಬ್ಬರು ಇದ್ದಾರೆ. ಸೂಪರ್. ಸೊ ಹಾಗಾಗಿ ಮಾಸ್ ನೋಡೋದಕ್ಕೆ ಬನ್ನಿ ನೀವು. ಮಾಸ್ ಇದೆ ಅಂದ್ರೆ ನಾನು ಎಲ್ಲರ ತರ ಒಬ್ಬ. ಸೊ ಎಲ್ಲರೂ ಕೊಂಡಾಡೋರು ಇಬ್ರು ಇದಾರಲ್ವಾ, ಬನ್ನಿ ನೋಡೋದಕ್ಕೆ. ಯಾಕೆಂದರೆ ಟೋಬಿ ಸಿನಿಮಾದ ಸಂದರ್ಭದಲ್ಲಿ ನೀವು ಅದನ್ನು ಹೇಳಿದ್ರಿ, ಇದೊಂದು ಮಾಸ್ ಅಪ್ರೋಚ್ ಇರುವಂತಹ ಸಿನಿಮಾ, ಎಲ್ಲರೂ ಕೂಡ ಬಂದು ನೋಡುವಂಥ ಸಿನಿಮಾ ಅಂತ ಹೇಳ್ಕೊಂಡು ನೀವು ಹೇಳಿದ್ರಿ. ಮಾತಿಲ್ಲದ ಹೀರೋ ಆಗಿ ನೀವು ಅಲ್ಲಿ ಕಾಣಿಸ್ಕೊಂಡಿದ್ದರು ಕೂಡ ನಾವು ಎಂಜಾಯ್ ಮಾಡಿದ್ವಿ, ಥಿಯೇಟ್ರಲ್ಲಿ ಅದನ್ನು ಎಂಜಾಯ್ ಮಾಡಿದ್ವಿ. ಆದರೆ ಇದೀಗ ರಿಯಲ್ ಒಂದು ದೊಡ್ಡ ಮಾಸ್ ಸಿನಿಮಾ ಬರ್ತಾ ಇದೆ. ನೀವು ಸೂ ಫ್ರಮ್ ಸೋ ಬಂದಾಗ
ಸಿನಿಮಾ ರಿಲೀಸ್ ಆದ ನಂತರನೇ ಎಷ್ಟೋ ಜನಕ್ಕೆ ಅದು ಗೊತ್ತಾಗಿತ್ತು, ಓ ಸೂಪರ್ ಸೋ ಅಂತೇಳಿ ಒಂದು ಸಿನಿಮಾ ಬಂದಿದೆಯಂತೆ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಪ್ರಚಾರದ ನಡುವೆ ಎಲ್ಲರೂ ಕೂಡ ಹೋದರು. ಇಡೀ ಬೆಂಗಳೂರಲ್ಲಿ ನಾವು ಟಿಕೆಟ್ ತೊಗೊಳ್ಬೇಕು ಅಂತೇಳಿ ನೋಡೋಕ್ಕೆ ಹೋದಾಗ ಟಿಕೆಟ್ಗಳು ಸಿಗದೆ ಒದ್ದಾಡಿಕೊಂಡು ಒಬ್ರು ಇನ್ನೊಬ್ರಿಗೆ ಹೇಳ್ಕೊಂಡು ಆ ಸಿನಿಮಾವನ್ನು ನೋಡಿದ್ದು ಕೂಡ ಅಷ್ಟೇ ಎಂಜಾಯ್ ನೋಡಿದ್ವಿ ಆ ಸಿನಿಮಾವನ್ನು ಕೂಡ. ಈ ಸಿನಿಮಾದ ಬಗ್ಗೆ ಈಗ ಸೂಪರ್ ಸೋದ ನಂತರ ಬರ್ತಾ ಇರುವಂಥ ಸಿನಿಮಾ ಆಗಿರೋದ್ರಿಂದ ಅಂದ್ರೆ ಸರ್ ಆಗ ಮಾತಾಡ್ತಿದ್ರು ಉಪ್ಪಿ ಸರ್, ಅದನ್ನೇ ಕಂಟಿನ್ಯೂ ಮಾಡಿ ಮುಗಿಸ್ಬಿಡ್ತೀವಿ ಇದನ್ನೆಲ್ಲ. ಅಂದ್ರೆ ದೊಡ್ಡ ಬಜೆಟ್ ಸಣ್ಣ ಬಜೆಟ್ ಅಂತ ಸಿನಿಮಾಗಳಿಲ್ಲ. ಸೊ ಸಿನಿಮಾದ ಎಕ್ಸ್ಪೀರಿಯನ್ಸ್ನ ನಾವು ದಾಟಿಸೋದಕ್ಕೆ ಕೆಲವು ಸಲ ಸಣ್ಣ ಬಜೆಟು ಸಾಕಾಗುತ್ತೆ, ಕೆಲವು ಸಲ ದೊಡ್ಡ ಬಜೆಟ್ ಬೇಕಾಗುತ್ತೆ. ಹಾಗಾಗಿ ಏನ್ ಸರ್ ಸಾಕಾಗುತ್ತೆ ಬೇಕಾಗುತ್ತೆ ಅದೇ ಇಲ್ಲ ಆನೆಸ್ಟಿ. ಸೊ ಇದನ್ನ ನಾವು ಅವ್ರ ಮಾತು ನಾವು ರಿಲೈಸ್ ಮಾಡ್ತಾ ಇದೀವಿ. ಹೌದು ಇಟ್ ಇಸ್ ನಾವು ಹೌದು ಯಾ ಓಕೆ ಫೈನ್. ಸೊ ಈಗ ಬೇಕಾಗುತ್ತೆ ಕರೆಕ್ಟ್ ಅಲ್ವಾ? ಯಾರೋ ದೊಡ್ಡ ಬಜೆಟ್ ಸಿನಿಮಾ ಮಾಡಿದ್ರು, ಆಗ ನಾನು ಶಿವಣ್ಣ ಅವ್ರ ಹತ್ರ ಹೇಳ್ತೀನಿ, ಎಲ್ಲರೂ ದೊಡ್ಡ ಬಜೆಟ್ ಮಾಡ್ತಾ ಇದ್ರೆ ನಾನು ಮಾಡೋಣ ಅಂದ್ರೆ ಅದು ತಪ್ಪಾಗುತ್ತೆ. ಆದ್ರೆ ನಾ ಕತೆ ಹಿಡ್ಕೊಂಡು ಹೋಗುವಂತ ಕಥೆಲೇ ಆ ಬಜೆಟ್ ಕಾಣಿಸ್ದಾಗ ಅದನ್ನ ನಾನು ಕೊಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಇದು ಆ ತರದ ಸಿನಿಮಾ. ಇದು ನಾವು ಏನೋ ಇಲ್ಲಿ ಇಬ್ರು ಸೂಪರ್ ಸ್ಟಾರ್ಗಳು ದೊಡ್ಡೋರಾಗಿ ಕಾಣಿಸ್ಬೇಕು ಅಂತ ಮಾಡಿದ ಸಿನಿಮಾ ಅಲ್ಲ, ಕತೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ ಸಿನಿಮಾ. ಹಾಗಾಗಿ ಇದು ದೊಡ್ಡ ಸಿನಿಮಾ ಅನ್ನೋದಕ್ಕಿಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ. ಅಂದರೆ ಈ ಸಿನಿಮಾದಲ್ಲಿ ಮಾಡ್ತಾ ಇರುವಾಗ ನಿಮ್ಮ ಒಳಗಿನ ನಿರ್ದೇಶಕ ಏನು ಹೇಳ್ತಾ ಇದ್ದ ನಿಮಗೆ? ನನ್ನ ನಿರ್ದೇಶಕ ಏನು ಹೇಳಲ್ಲ ಸರ್. ಅಂದ್ರೆ ಯಾವತ್ತು ನಿರ್ದೇಶಕ ಯಾವತ್ತು ಅವನ ಸೆಟ್ಟಲ್ಲಿ ನಿರ್ದೇಶಕ ಆಗಿರ್ಬೇಕು, ಬೇರೆ ಎಲ್ಲ ಕಡೆ ವಿದ್ಯಾರ್ಥಿ ಆಗಿರ್ಬೇಕು. ಇಲ್ಲಿ ನನಗೆ ಆ ಸ್ಟೂಡೆಂಟ್ ಆಗಿರುವಂತ ಭಾಗ್ಯ. ಅಂದ್ರೆ ಇವ್ರಿದ್ದಾರೆ, ಇವ್ರ ಜೊತೆ ನಾನು ಎಷ್ಟು ಪ್ರಶ್ನೆ ಕೇಳಿದ್ದೀನಿ ಅಂತ ಕೇಳಿ, ಅವ್ರ ಹತ್ರ ಎಷ್ಟು ಪ್ರಶ್ನೆ ಅವರೇ ಅಂದ್ರೆ ನಿಮ್ಗೆ ನೋಡೋದಕ್ಕೆ ಇಷ್ಟೆಲ್ಲ ಚೆನ್ನಾಗಿರ್ಬೇಕಾದ್ರೆ, ಇಷ್ಟೆಲ್ಲ ವಿಷಯಗಳಾಗ್ತಾ ಇರ್ಬೇಕಾದ್ರೆ ನಿಮ್ಮ ನಿರ್ದೇಶಕ ಯಾಕೆ ಹೊರಗೆ ಬರ್ಬೇಕು? ಅಂಡ್ ಅವ್ನ್ ಮಾತ್ರ ಸತ್ಯ ಹೆಂಗಾಗ್ತಾನೆ? ಪ್ರತಿಯೊಬ್ಬ ಕೂಡ ಅವನ ವಾಯ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಷ್ಟೇ. ನಾವೆಲ್ಲ ಅದನ್ನ ಮಾಡಿದೀವಿ ಅಂತ ನಾನು ಅನ್ಕೋತೀನಿ.